ಗೆಳತಿ ರೂಮ್ನಲ್ಲಿ ಪ್ರೇಯಸಿಯ ಕೊಲೆ ಪ್ರಕರಣ ಕೊನೆಗೂ ದೇವಿಶ್ರೀ ಕೊಲೆ ಆರೋಪಿ ಪ್ರೇಮ್ ಅರೆಸ್ಟ್. ತಿರುಪತಿಯಲ್ಲಿ ಬಂಧಿಸಿದ ಮಾದನಾಯಕನಹಳ್ಳಿ ಪೊಲೀಸರು. ಗೆಳತಿಯ ರೂಮ್ನಲ್ಲಿ ಪ್ರೇಯಸಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ದೇವಿಶ್ರೀ ಕೊಲೆ ಆರೋಪಿ ಪ್ರೇಮ್ನನ್ನ ಅರೆಸ್ಟ್ ಮಾಡಲಾಗಿದೆ. ತಿರುಪತಿಯಲ್ಲಿ ಬಂಧಿಸಿದ ಮಾದನಾಯಕನಹಳ್ಳಿ ಪೊಲೀಸರು. ದೇವಿಶ್ರೀ ಹಾಗೂ ಪ್ರೇಮ್ ವರ್ಧನ್ ಇಬ್ಬರು ಕೂಡ ಪ್ರೇಮಿಗಳಾಗಿದ್ರು. ದೇವಿಶ್ರೀ ಪ್ರೇಮ್ ವರ್ಧನ್ ಇಬ್ಬರು ಆಂಧ್ರ ಮೂಲದವರು. ದ್ವಿತೀಯ PUC ವರೆಗೂ ಒಂದೇ ಶಾಲೆ ಕಾಲೇಜಿನಲ್ಲಿ ಓದಿದ್ರು. BBM ಮಾಡಲು ಬೆಂಗಳೂರಿಗೆ ಬಂದಿದ್ದ ದೇವಿಶ್ರೀ. ಈ ವೇಳೆ ಆಗಾಗ ಬೆಂಗಳೂರಿಗೆ ಪ್ರೇಮ್ ವರ್ಧನ್ ಬರ್ತಾ ಇದ್ದ. ಬೆಂಗಳೂರಿನಲ್ಲಿ ದೇವಿಶ್ರೀಗೆ ಬೇರೊಂದು ಹುಡುಗನ ಜೊತೆಗೆ ಸ್ನೇಹ ಇತ್ತಂತೆ. ಫೋನ್ನಲ್ಲಿ ಬೇರೊಂದು ಹುಡುಗನ ಜೊತೆ ನಿರಂತರವಾಗಿ ಮಾತನಾಡೋದು, ಚಾಟಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ರಂತೆ. ಭಾನುವಾರ ದೇವಿಶ್ರೀಯನ್ನ ಭೇಟಿ ಮಾಡೋದಕ್ಕೆ ಪ್ರೇಮ್ ಬಂದಿದ್ದ. ಆಕೆ ಜೊತೆ ಹುಡುಗನ ವಿಚಾರಕ್ಕೆ ಗಲಾಟೆ ಆಗಿದೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಆರೋಪಿ ಪ್ರೇಮ್ ವರ್ಧನ್ ಬಂಧಿಸಿ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಯಾಕೆ ಕೊಲೆ ಆಗಿದೆ ಅನ್ನೋ ಪ್ರಶ್ನೆ ಅಂತೂ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಅಸಲಿ ಕಾರಣ ಈಗ ಗೊತ್ತಾಗ್ತಾ ಇರೋದು. ಇಬ್ರು ಕೂಡ ಆಂಧ್ರ ಮೂಲದವರು. ಇವರು ಏನಾಗಿರುತ್ತೆ, ಪರಸ್ಪರ ಪ್ರೀತಿ ಮಾಡ್ತಾ ಇರ್ತಾರೆ. ಕೊಲೆ ಆದಂಥ ಈ ದೇವಿಶ್ರೀ ಮತ್ತು ಈ ಆರೋಪಿ ಪ್ರೇಮ್ ವರ್ಧನ್. ಸೊ ಆತ ಆಂಧ್ರದಲ್ಲೇ ಇರ್ತಾನೆ, ಈಕೆ ಬೆಂಗಳೂರಿಗೆ ಬಂದಿರ್ತಾಳೆ. ಸೊ ಆಗ ಈಕೆ ಮತ್ತೊಬ್ಬ ಹುಡುಗನ ಜೊತೆಗೆ ಸಲುಗೆಯಿಂದ ಇರ್ತಾಳೆ, ಅಥವಾ ಸ್ನೇಹಿತ ಅಂದ್ಕೊಂಡು ಆತನ ಜೊತೆಗೆ ಎನಿ ಟೈಮ್ ಫೋನಲ್ಲಿ ಮಾತಾಡಿಕೊಂಡು ಚಾಟಿಂಗ್ ಮಾಡ್ಕೊಂಡು ಇರ್ತಾಳಂತೆ. ಇದು ಪ್ರೇಮ್ ವರ್ಧನ್ಗೆ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಮೀಟ್ ಮಾಡೋಣ ಅಂತ ಹೇಳಿ ಬೆಂಗಳೂರಿಗೆ ಬಂದಾಗ ಆ ಹುಡುಗನ ವಿಚಾರವನ್ನು ಎತ್ಕೊಂಡು ಜಗಳ ಆಗುತ್ತೆ ಇಬ್ಬರ ನಡುವೆ. ಸೊ ಆಗ ಜಗಳ ಅತಿರೇಕಕ್ಕೆ ಹೋಗಿ ತಾರಕಕ್ಕೇರಿ ಆಕೆಯನ್ನು, ದೇವಿಶ್ರೀಯನ್ನು ಪ್ರೇಮ್ ವರ್ಧನ್ ಕೊಲೆ ಮಾಡಿ ಬೆಂಗಳೂರಿನಿಂದ ಎಸ್ಕೇಪ್ ಆಗಿ ಹೋಗಿದ್ದ. ಸೊ ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ತಿರುಪತಿಯಲ್ಲಿನೇ ಅರೆಸ್ಟ್ ಮಾಡಿದ್ದಾರೆ. ತಲೆ ಕೂಡ ಆತ ಬೋಳಿಸ್ಕೊಂಡಿದ್ದಾನೆ ನೋಡಿ. ಏನು ಹೇಳಬೇಕು ಅಂದರೆ ಯಾರು ನಂಬೋದು? ಆ ಪ್ರೇಮವರ್ಧನ್ ಅಂದೆ ಅವನ ಹೆಸರು ಪ್ರೇಮ ಅಂತ ಇಕ್ಕೊಂಡ್ರದೇ ಒಂದು ತಪ್ಪು. ಫಸ್ಟ್ ಆಫ್ ಆಲು ಆ ಹುಡುಗಿನ ಕರ್ಕೊಂಬಂದು ಪ್ರೀತಿ ಮಾಡಿದಾಗ ಆಗ ಕೂತ್ಕೊಂಡು ಬಗೆಹರಿಸ್ಬೋದಾಯ್ತಲ್ಲ ಸರ್. ಆ ಹುಡುಗಿ ಜೀವ ಕಳೆದವನಲ್ಲ. ಇವ್ನು ಬೋರ್ಡ್ ಹೊಡ್ಸ್ಕೊಂಡು ಬೇರೆ ಊರಾಗ ಹೋದರೆ ನಮ್ಮ ಮಾದನಾಯಕನಹಳ್ಳಿ ಸ್ಟೇಷನವ್ರು ಏನು ಕಂಡುಹಿಡಿಯಲ್ಲ ಅಂತಲ್ಲ. ಪೊಲೀಸರಲ್ಲಿ ಇವಾಗ ಅಲರ್ಟ್ ಆಗಿದ್ದಾರೆ. ಅವರು ಕರೆಕ್ಟಾಗಿ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಬಂದು ಇವಾಗ 24 ಗಂಟೆ ಒಳಗಡೆ ಅವ್ನ ಅರೆಸ್ಟ್ ಮಾಡಿ ಇವಾಗ ಜೈಲಿಗೆ ಕರ್ಕೊಂಡು ಹೋಗಿದ್ದಾರಲ್ಲ. ಇವಾಗ ಆ ಹುಡುಗಿ ಜೀವ ಅವ್ನು ಕೊಡೋಕ್ಕಾಗುತ್ತಾ? ಕೂತ್ಕೊಂಡು ಬಗೆಹರಿಸಿರಿ, ಹಿಂಗಲ್ಲ ಹಂಗೆ ಅಂತ ಮಾತಾಡ್ಕೊಬೋದಾಯಿತು. ನನ್ನಂತವ್ರು ಅವರಾಗಿದೆ. ನಿನ್ನೆ ತಾನೇ ಒಂದು ವಿಚಾರ ತಮ್ಮ ಹತ್ರ ಹೇಳಿದ್ವು. ಅದೇ ವಿಚಾರ ಎಂದರೆ ದೇವಿಶ್ರೀ ಒಂದು ಹೆಣ್ಣು ಮಗನ ಕೊಲೆ ಮಾಡಿರ್ತಕ್ಕಂಥ ಪುಣ್ಯಾತ್ಮನು ತಿರುಪತಿದಲ್ಲಿ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ನವರು ಮತ್ತು ಕರ್ನಾಟಕ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರದವರು ಎಲ್ಲರೂ ಇಬ್ಬರು ಸೇರಿಕೊಂಡು ಅವನನ್ನು ಹಿಡ್ಕೊಂಡು ಬಂದು ಇವನ್ನ ತಾವುಗಳು ಎಲ್ಲರೂ ಸೇರ್ಕೊಂಡು ಕಠಿಣವಾದಂಥ ಒಂದು ಶಿಕ್ಷೆ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಇವನು ಒನ್ ಸೈಡ್ ಲವ್ ಅಂತೆ. ಆದರೆ ಈ ಹೆಣ್ಣು ಮಗು ಯಾವುದೇ ಕಾರಣದಿಂದ ಕೂಡ ಇವನು ಬಲಂತ ಅಂದರೆ ಒಂದು ಸೈಡ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಆದರೆ ಆ ಮಗು ಒಪ್ಪದೇ ಇರೋದಕ್ಕೆ ಆ ಮಗುನ ಹೋಗಿ ರೂಮಲ್ಲಿರ್ತಕ್ಕಂಥ ಮಗುನ ಹೋಗಿ ಇವ್ರ ಹಿಂದ್ಗಡೆ ಇರತಕ್ಕಂಥ ಒಂದು ಹೆಣ್ಣು ಮಗು ಇವನಿಗೆ ಸಪೋರ್ಟ್ ಕೊಟ್ಟು ಆ ಹೆಣ್ಣು ಮಗನ್ನು ಕೂಡ ಇದರಲ್ಲಿ ಸೇರಿಸಬೇಕು. ಮತ್ತು ಆ ಮನೆಯಲ್ಲಿ ಕೊಟ್ಟಿರ್ತಕ್ಕ ಆ ಮನೆಯಲ್ಲಿರ್ತಕ್ಕಂಥ ಪುಣ್ಯಾತ್ಮ ತಾಯಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಆ ಬಾಡಿಗೆ ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ಘಟನೆ ಆದ ನಂತರ ಭಾಳಷ್ಟು ಅಂದರೆ ಚರ್ಚೆ ಆಗ್ತಾ ಇತ್ತು. ಯಾರು ಎತ್ತ ಅಂತ ಹೇಳಿ ಪ್ರಶ್ನೆಗಳು ಕೂಡ ಇದ್ವು. ಫೈನಲಿ ಈಗ ಅರೆಸ್ಟ್ ಮಾಡಿದ್ದಾರೆ. ಇವರ ಹಿನ್ನೆಲೆ ಏನು, ಯಾಕೆ ಅನ್ನೋದನ್ನ ವಿವರಿಸ್ತಾ ಹೋಗೋದಾದ್ರೆ? ಹೌದು ರಾಮ್, ಲವ್ ವಿಚಾರದಲ್ಲಿ BBM ಓದ್ತಿದ್ದಂತ ದೇವಿಶ್ರೀ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಕೊಲೆ ಆರೋಪಿ ಏನಿದಾನೆ ಪ್ರೇಮ್ ವರ್ಧನ್ ಬಂಧನ ಆಗಿದೆ. ಕೊಲೆಗೈದ ಬಳಿಕ ಏನೋ ತಿರುಪತಿ ಸೇರಿದ್ದಂತ ಪ್ರೇಮ್ ವರ್ಧನ್ ಬಂಧನ ಮಾಡಿರುವಂತದ್ದು. ಮಾದನಾಯಕನಹಳ್ಳಿ ಪೊಲೀಸರು ಏನೋ ತಿರುಪತಿ ತಿಮ್ಮಪ್ಪನಿಗೆ ಏನೋ ಇದು ಕೊಲೆ ಆದ ಬಳಿಕ ಅಲ್ಲಿ ಹೋಗಿ ಮುಡಿ ಕೊಟ್ಟು ಏನು ತಲೆಮರೆಸ್ಕೊಂಡಿದ್ದ, ಹಾಗಾಗಿ ಅವನನ್ನ ಬಂಧನ ಮಾಡಿದ್ದಾರೆ. ಇದೀಗ ಏನು ಸಿಕ್ಕಂತ ಏನೋ ಪ್ರಾಥಮಿಕವಾಗಿ ಪೊಲೀಸರು ತನಿಖೆ ಮಾಡಿದಂತ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನು PUC ವರೆಗೂ ಇಬ್ರು
ಏನು ಒಂದೇ ಶಾಲೆ ಕಾಲೇಜುಗಳಲ್ಲಿ ಓದ್ತಿದ್ರಂತೆ. ಹಾಗಾಗಿ ಈ ವೇಳೆಯಲ್ಲಿ ಏನು ಇಬ್ರಿಗೂ ಕೂಡ ಪ್ರೀತಿ ಮೂಡಿತ್ತು. ಅದೇ ವಲಯದಲ್ಲಿ ಏನ್ ಪ್ರೀತಿ, ಇವರಿಬ್ಬರ ಪ್ರೀತಿ ಎಲ್ಲೇ ಮೀರಿದಾಗ ಮನೆಯವರು ಕೂಡ ಬಿಬಿಎಂ ಮಾಡಿಸೋ ಸಲುವಾಗಿ ಬೆಂಗಳೂರಿನ ಆಂಧ್ರದಿಂದ ಬೆಂಗಳೂರಿಗೆ ಕಳಿಸಿದ್ರು. ಏನು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಒಂದಾದ ಆಚಾರ್ಯ ಕಾಲೇಜಿನಲ್ಲಿ ಏನು ಫೈನಲ್ ಇಯರ್ ಬಿಬಿಎಂ ಕೂಡ ಮಾಡ್ತಿದ್ದಂತ ದೇವಶ್ರೀ ಇತ್ತೀಚೆಗೆ ಏನು ಪ್ರೇಮವರ್ಧನ್ ಜೊತೆ ಅಷ್ಟಾಗಿ ಮೊದಲಿನ ತರ ಬೆರೀತಿರಲಿಲ್ಲ, ಫೋನ್ ಮಾಡ್ತಿರಲಿಲ್ಲ ಅಂತ ಆರೋಪಿಸಿ ಬೆಂಗಳೂರಿಗೆ ಬಂದಿದ್ದ. ಏನು ಪ್ರೇಮವರ್ಧನ್ ಏನಿದ್ದಾನೆ ಅದೇ ರೀತಿಯಲ್ಲಿ ಏನು ಭಾನುವಾರ ಬಂದಾಗ ಈಗ ಏನು ದೇವಶ್ರೀನ ಹುಡಿಕೊಂಡು ಏನು ಭಾನುವಾರ ಇಲ್ಲಿಗೆ ಬಂದಿದ್ದಂತ ಸಂದರ್ಭದಲ್ಲಿ ತನ್ನ ಸ್ನೇಹಿತೆ ಮಾನಸ ಅವರ ರೂಮ್ಗೆ ಈತನನ್ನ ಕರ್ಕೊಂಡ್ ಬಂದಿದ್ಲು. ಬೆಳಗ್ಗೆಯಿಂದಲೂ ಇವರಿಬ್ರು ಕೂಡ ಜೊತೆಯಲ್ಲಿದ್ರು. ಆಗ ಏನು ಬೇರೊಬ್ಬರ ಹುಡುಗ ಕರೆ ಮಾಡ್ಬಿಡ್ತಾನೆ ಇವರಿಬ್ರು ಜೊತೆಲಿರೋಂತ ಸಂದರ್ಭದಲ್ಲಿ. ಹಾಗಾಗಿ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡು ಏನೋ ತಲೆ ದಿಂಬಿನಿಂದ ಉಸಿರುಗಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಆಗ ಏನು ಪೊಲೀಸರು ಕೂಡ ಕೊಲೆ ಮಾಡಿದ ಬಳಿಕ ಏನು ತನಿಖೆ ಮಾಡಿದ ಸಂದರ್ಭದಲ್ಲಿ ಈತ ಸಿಕ್ಕಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕೊಲೆ ಮಾಡಿದ ಬಳಿಕ ತಮ್ಮೇನಹಳ್ಳಿಯಿಂದ ನಾಗಸಂದ್ರ ಮೆಟ್ರೋಗೆ ತೆರಳಿ ಅಲ್ಲಿಂದ ಏನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ. ಅಲ್ಲಿ ಏನ್ ತಿರುಪತಿಯ ಬಸ್ ಇರ್ತದೆ, ಅಲ್ಲಿಂದ ತಿರುಪತಿಗೆ ಹತ್ತಿ ಮತ್ತೆ ತಿರುಪತಿಯಲ್ಲೆಲ್ಲ ಸುತ್ತಾಡಿ ಮಲಗಿದ್ದಂತ ವೇಳೆಯಲ್ಲಿ ಸಿಕ್ಕಿರೋಂಥದ್ದು ರಾಮ್. ಓಕೆ 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 ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಂದು ಆಚಾರ್ಯ ಕಾಲೇಜಲ್ಲಿ ಇವರು ಒಬ್ಬರು ವಿದ್ಯಾರ್ಥಿನಿ BBA ಕೋರ್ಸ್ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ. ಅಲ್ಲಿ ಅವರ ಫ್ರೆಂಡ್ ಒಬ್ಬರು ಇದ್ದಾರೆ. ಅವರ ಮನೆಯಲ್ಲಿ ಏನು ಮನೆ ರೂಮ್ ಮಾಡಿರ್ತಾರೆ, ಅವರು ಕೂಡ ಸ್ಟೂಡೆಂಟು. ಅವರು ಮನೆಯಲ್ಲಿ ಅವ್ರದ್ದು ಮೃತದೇಹ ಬಗ್ಗೆ ನಮಗೆ ಗೊತ್ತಾಗುತ್ತೆ ಸುದ್ದಿ. ಆ ಪ್ರಕಾರ ನಾವು ನಮ್ಮ ಸಿಬ್ಬಂದಿ ಜೊತೆಗೆ ನಾವೆಲ್ಲ ಸ್ಥಳಕ್ಕೆ ಧಾವಿಸಿ ವಿಸಿಟ್ ಮಾಡಿ ನೋಡಿದಾಗ ಅಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಅವರಿಗೆ ಕತ್ತು ಹಿಸ್ಬಿಟ್ಟು ಅವರು ಇದು ಡೆತ್ ಆಗಿರೋದು ಒಂದು ನಮಗೆ ತಿಳಿದು ಬರುತ್ತದೆ. ಆ ಪ್ರಕಾರ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತೀವಿ. ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದಿದೆ ನಿನ್ನೆ. ಆ ಪ್ರಕಾರ ಕೇಸನ್ನು ತನಿಖೆ ಶುರು ಮಾಡಿದ್ದು. ಈ ಕೇಸಲ್ಲಿ ಏನು ಇವರು ಮೃತರಿದ್ದಾರೆ ಇವರು ಆಂಧ್ರ ಮೂಲದವರು, ಆಮೇಲೆ ವಿದ್ಯಾರ್ಥಿನಿಯಾಗಿದ್ದು. ಆ ಪ್ರಕಾರ ಇವರು ಅವರು ಏನು ಸ್ನೇಹಿತರಿದ್ದಾರೆ ಅವ್ರ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಭಾಳ ಒಂದು ಏಪ್ರಿಲ್ 2025 ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಟಚಲ್ಲಿ ಇರ್ತಾರೆ. ಅವರು ಒಂದು 3 ದಿವಸ ಮೊದಲು ಬೆಂಗಳೂರಿಗೆ ಯಾರು ಸ್ನೇಹಿತರಿದ್ದಾರೆ ಅವರು ಅಲ್ಲಿಂದ ಬರ್ತಾರೆ. ತಿರುಪತಿಯಿಂದ ಬಂದುಬಿಟ್ಟು ಅವ್ರ ಜೊತೆಗೆ ಸಂಪರ್ಕದಲ್ಲಿರ್ತಾರೆ.